ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಾ ವರ್ಲ್ಡ್. ಸೊ ಎಲ್ಲರೂ ಹೇಗಿದ್ದೀರಾ? ಆ್ಯಕ್ಚುಲಿ ತುಂಬ ಕಾಲಗಳಾದಮೇಲೆ ಈ ಥರ ಒಂದು ಸಿಟ್ಟಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ಒಬ್ವಿಯಸ್ಲಿ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ನಂಗೆ ಗೊತ್ತು, ಬಿಕಾಸ್ ಇದೆಲ್ಲ ನಿಮ್ಮ ಫೇವ್ರೆಟ್ ವಿಡಿಯೋ. ಲೈಕ್ ಫ್ಲ್ಯಾಶ್ ಬ್ಯಾಕ್ ಹೋದರೆ ಲಾಂಗ್ ಡೇಸಲ್ಲಿ ನಾನು ಶ್ರೀರಾಮ್ಪುರ ಕ್ಲಾತ್ ಮಾರ್ಕೆಟ್ದು ಒಂದು 2-3 ವೀಡಿಯೋಸ್ ಹಾಕಿದ್ದೆ. ಆ ಎರಡಕ್ಕೂ ಹ್ಯೂಜ್ ರೆಸ್ಪಾನ್ಸ್ ಬಂದಿತ್ತು. ಲೈಕ್ ಎಲ್ಲಿ ತೊಗೊಂಡ್ರಿ, ಎಷ್ಟಾಯಿತು ಅಂತ ಎಲ್ಲ. ಆ್ಯಂಡ್ ವ್ಯೂಸ್ ಕೂಡ ಸಖತ್ತಾಗಿ ಬಂತು. ಆ ವೀಡಿಯೋಸಿಂದನೇ ನನಗೆ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಕೂಡ ಬಂದಿದ್ದಾರೆ. ಸೊ ಥ್ಯಾಂಕ್ಸ್ ಫಾರ್ ದ್ಯಾಟ್. ಸೊ ಅದಕ್ಕಾಗಿ ಅಂದ್ಕೊಂಡೆ ನಾನು, ಆಬ್ವಿಯಸ್ಲಿ ನಾನು ಬರೀ ಜಾಗ ಹೇಗಿದೆ, ಅಲ್ಲಿ ಏನೇನು ಸಿಗುತ್ತೆ ಅಂತ ತೋರಿಸ್ತಾ ಇದ್ರೆ ಆಗುತ್ತಾ, ಒಂದಾದರೂ ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ಬೇಕು ವಿಡಿಯೋ ಮಾಡಿ ಅಂತ ಅಂದ್ಕೊಂಡಿದ್ದೆ. ಟೈಮೇ ಕುದುರಲಿಲ್ಲ ಅದಕ್ಕೆ. ಬಟ್ ಫೈನಲಿ ಅದಕ್ಕೊಂದು ಡೇ ಬಂದುಬಿಟ್ಟಿದೆ. ಇವತ್ತು ಸಂಡೇ, ಅದು ಬೇರೆ ಮನೇಲಿ ಯಾರೂ ಇಲ್ಲ, ಒಬ್ಬಳೇ ಇದ್ದೀನಿ. ಸೊ ಯೂಶ್ವಲಿ ನಾನು ಏನಾದರೂ ಸಂಡೇ ಮನೇಲಿದ್ದೆ ಅಂದರೆ ಆರಾಮಾಗಿ ಮಲ್ಕೊತೀನಿ. ನಾನು ಫುಲ್ ಸ್ಕಿನ್ಗೆಲ್ಲ ರಜಾ ಕೊಟ್ಟುಬಿಟ್ಟು ಏನು ಸ್ಕಿನ್ ಕೇರ್ ಮಾಡ್ದಿರ ಆರಾಮಾಗಿ ಮಲ್ಕೊಂಡಿರ್ತೀನಿ. ಫಾರ್ ದ ಫಸ್ಟ್ ಟೈಮ್ ಸಂಡೇ ವಿಡಿಯೋ ಮಾಡೋಕ್ಕಾಗಿ ರೆಡಿ ಅಂದರೆ ನಿಮ್ಗೆ ಗೊತ್ತು, ನಾನು ತುಂಬ ಸಿಂಪಲ್ಲಾಗಿ ರೆಡಿ ಆಗೋದು. ನಾನು ಹೊರಗಡೆ ಹೋದರೂ ಹಿಂಗೆ ರೆಡಿ ಆಗ್ತೀನಿ, ಮನೇಲಿದ್ದರೂ ಹಿಂಗೆ ರೆಡಿ ಆಗ್ತೀನಿ. ಮದುವೆ ಆ ಥರ ಏನಾರ ಹೋದರೆ ಸ್ವಲ್ಪ ಗ್ರ್ಯಾಂಡಾಗಿ ರೆಡಿ ಆಗ್ತೀನಿ. ಸೊ ಯಾವಾಗೂ ಫ್ರೀ ಹೇರ್ಸಲ್ಲಿರ್ತೀನಲ್ಲ, ಸೊ ಸುಮ್ಮನೆ ಹಿಂಗೊಂದು ಚಿಕ್ಕದಾಗಿ ಒಂದು ಜಡೆ ಅಂಟ್ಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ಇಲ್ಲೊಂದು ಡೆಕೋರೇಟ್ ಮಾಡ್ಕೊಂಡಿಲ್ಲ ಅಂದರೆ ಅದೇನೋ ನನಗೆ ಹೇರ್ ಸ್ಟೈಲ್ ಕಂಪ್ಲೀಟ್ ಆಗಿದೆ ಅಂತ ಫೀಲೇ ಬರೋಲ್ಲ. ಎವ್ರಿ ಡೇ ಏನಾದರೂ ಒಂದು ಡೆಕೋರೇಟ್ ಮಾಡ್ಕೊಂಡಿರ್ತೀನಿ. ಲೈಕ್ ಇಲ್ಲಿ ಥರ ಕ್ಲಿಪ್ಗಳು ಹಾಕ್ಕೊಂಡಿರ್ತೀನಿ. ಸೊ ತುಂಬ ಡಿಲೇ ಆಗೋದು ಬೇಡ. ನಿಮಗೆಲ್ಲನೂ ಎಕ್ಸೈಟ್ಮೆಂಟ್ ಇರುತ್ತೆ, ಲೈಕ್ ಯಾವ ಥರ ಸೀರೆ ಇರುತ್ತೆ, ಯಾವ ಥರ ರೆಡಿ ಮಾಡಿಸಿರ್ತಾರೆ ಅಂತೆಲ್ಲಾನು. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸದ್ಯಕ್ಕೆ ನಾನು ಒಂದಿಷ್ಟು ಸೀರೆ ತೊಗೊಂಡಿದ್ದೀನಿ ಹೊರಗಡೆ. ಬಿಕಾಸ್ ಒಂದೇ ವೀಡಿಯೋದಲ್ಲಿ ಒಂದು 20 ಸೀರೆ ತೋರಿಸ್ಬಿಟ್ರೆ ಯಾವುದಕ್ಕೂ ಹೇಳೋಕ್ಕಾಗಲ್ಲ ನನಗೆ. ಇನ್ ಕೇಸ್ ನೀವು ಯಾವುದಾದ್ರು ಪ್ರೈಸ್ ಎಷ್ಟು ಅಂತ ಕೇಳಿದ್ರೆ ನಂಗೆ ಹೇಳೋಕ್ಕಾಗೋದಿಲ್ಲ. ಲೈಕ್ ನನಗೂ ನೆನಪಿರಲ್ಲ. ಅದಕ್ಕಾಗಿ ಒಂದು 10 ಸೀರೆ ತೊಗೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನೆಕ್ಸ್ಟ್ ವೀಡಿಯೋ ಕೂಡ ನೀವು ಕಮೆಂಟ್ ಮಾಡಿ ಇನ್ನೊಂದು ವೀಡಿಯೋ ಬೇಕು ಅಂತ. ಆವಾಗೆಲ್ಲ ಸೀರೆ ತೊಗೊಂಡು ಇನ್ನೊಂದು ವೀಡಿಯೋ ಮಾಡ್ತೀನಿ. ಅಟ್ ಪ್ರೆಸೆಂಟ್ ಒಂದು 10 ಸೀರೆ ತೊಗೊಂಡಿದ್ದೀನಿ. ಆ್ಯಂಡ್ ಯಾವ ಥರ ನಾನು ರೆಡಿ ಮಾಡಿಸ್ಕೊಂಡೆ ಅಂತಲೂ ಹೇಳ್ತೀನಿ. ಸೊ ಫಸ್ಟ್ ಸ್ಯಾರಿ ಬಂದು ಒಂದು 7-8 ಇಯರ್ಸ್ ಬ್ಯಾಕ್ ಸ್ಯಾರಿ ತೋರಿಸ್ತೀನಿ. ಬಿಕಾಸ್ ನಾನು ರೆಡಿ ಮಾಡಿಸ್ಕೊಂಡಿರೋ ಫಸ್ಟ್ ಸ್ಯಾರಿ ಇದು. ಅದಕ್ಕಾಗಿ ಇದು ನಂಗೆ ತುಂಬ ಅಂದರೆ ತುಂಬ ಇಷ್ಟ. ನಂದು MA ಫಸ್ಟ್ ಡೇ ಆಫ್ ಕಾಲೇಜ್ಗೂ ನಾನು ಇದೇ ಉಟ್ಕೊಂಡು ಹೋಗಿದ್ದೆ. ಬಿಕಾಸ್ ಇದು ನನ್ನ ಫೇವ್ರೆಟ್ ಅವಾಗ ಇದ್ದಿದ್ರಲ್ಲಿ. ಬಿಕಾಸ್ ಅಂದರೆ ನಾನು ಅಷ್ಟು ಸೀರೆ ಇರಲಿಲ್ಲ, ಬಟ್ ಇವಾಗ ಬೇಜಾನ್ ಸೀರೆ ಇದೆ. ಲೈಕ್ ತುಂಬ ಇದೆ. ಆ್ಯಂಡ್ ಇನ್ನೂ ಸುಮಾರು ತೊಗೊಂಡಿದ್ದೀನಿ. ಸೊ ಅದರಲ್ಲಿ ಫಸ್ಟ್ ಫೇವ್ರೇಟ್ ಅಂದರೆ ಈ ಸ್ಯಾರಿ. ಸೊ ಇದು ನೋಡ್ಬೋದು, ಇದೆಲ್ಲ ನಾನು ರೆಡಿ ಮಾಡಿಸ್ಕೊಂಡಿರೋದು. ಸೊ ಇದೆಲ್ಲ ಪ್ಲೇನ್ ಮೆಟೀರಿಯಲ್ಸ್. ಲೈಕ್ ಈ ಗೋಲ್ಡ್ ಕಲರ್ ಆಗಲಿ, ಫುಲ್ ಓಪನ್ ಮಾಡಿ ತೋರಿಸ್ಬಿಟ್ಟು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಿಕಾಸ್ ಇಲ್ಲಾಂದರೆ ನಾನು ಹೇಳಿದ್ರು ನಿಮಗೆ ಅರ್ಥನೇ ಆಗಲ್ಲ. ಓಕೆ, ಸೊ ಇದು ನೋಡ್ತಿರೋ ಹಾಗೆ ಇದು ಡಬಲ್ ಕಲರ್ ನಾವು ತೊಗೊಂಡಿರೋದು. ಇದು ಬ್ಲ್ಯಾಕ್ ವಿತ್ ಗೋಲ್ಡ್ ಬರೋ ಹಾಗೆ, ಆ್ಯಂಡ್ ಇದು ಜಸ್ಟ್ ಗೋಲ್ಡ್. ಸೊ ಇದು 2 ಮೆಟೀರಿಯಲ್ಸ್, ಓಕೆನಾ? ಸೊ ಇದು 2 ಮೆಟೀರಿಯಲ್ಸ್ ತೊಗೊಂಡಿರೋದು. ಇದೆಲ್ಲ ನಂಗೆ ನಮ್ಮ ಆಂಟಿ ರೆಡಿ ಮಾಡಿಕೊಟ್ಟಿರೋದು. ಸೊ ಮೋಸ್ಟ್ ನಾನು ಸೀರೆ ಎಲ್ಲನೂ ಅವ್ರ ಹತ್ರನೇ ರೆಡಿ ಮಾಡಿಸ್ಕೊತೀನಿ. ಬಿಕಾಸ್ ಅವ್ರಿಗಾದರೆ ನಾನು ಯಾವುದು ಪಿಕ್ಚರ್ ಕಳಿಸೋ ಅಷ್ಟಿಲ್ಲ, ಹಿಂಗೆ ಬೇಕು ಅಂತ ಹೇಳೋಷ್ಟಿಲ್ಲ. ಜಸ್ಟ್ ಹಿಂಗೊಂದು ಬೇಕು ಅಂದರೆ ಅವರೆಲ್ಲ ರೆಡಿ ಮಾಡಿಕೊಡ್ತಾರೆ. ಸೊ ಅದಕ್ಕಾಗಿ ಇದೊಂದು ಮೆಟೀರಿಯಲ್ ತೊಗೊಂಡ್ರೆ, ಬಟ್ ಸೀರೆಗೆಲ್ಲ ಎಷ್ಟೆಷ್ಟು ಮೀಟ್ರ್ ಬೇಕಾಗುತ್ತೋ ಈ ಥರ ಡಬಲ್ ಮಾಡಿಸ್ಬೇಕಂದ್ರೆ ಹಾಫ್ ತೊಗೊಂಡ್ರೆ ಸಾಕು. ಇದು ಜಸ್ಟ್ ಬ್ಯಾಕ್ಗೆ, ಲೈಕ್ ಏನದು ಸೆರಗು ಅಂತಾರಲ್ಲ, ಸೆರಗು ಮಾತ್ರ ಬ್ಲ್ಯಾಕು, ಬೇರೆ ಎಲ್ಲನೂ ಈ ಥರ ಗೋಲ್ಡ್ ಕಲರ್, ಲೈಕ್ ಕ್ರೀಮ್ ಕಲರು. ಆ್ಯಂಡ್ ನಿಮಗೆ ಅದಕ್ಕೆ ಎಕ್ಸ್ಟ್ರಾ ಏನಾದರೂ ಲೈಕ್ ಪೆಟಿಕೋಟ್ ಗೋಲ್ಡ್ ಕಲರ್ದೇ ಇದ್ದರೆ ಹಾಕ್ಕೊಬೋದು. ಇಲ್ಲ ನಿಮ್ಗೆ ಇದಕ್ಕಾಗಿ ಬೇರೆ ತೊಗೊಳಕ್ಕೆ ಇಷ್ಟ ಇಲ್ಲ ಅಂದರೆ ಈ ಥರ ಮೆಟೀರಿಯಲ್ ಬರುತ್ತಲ್ವ, ಇದನ್ನು ಅಟ್ಯಾಚ್ ಕೂಡ ಮಾಡಿಸ್ಬೋದು. ನಮ್ಮ ಆಂಟಿ ಇದನ್ನು ನಂಗೆ ಅಟ್ಯಾಚೇ ಮಾಡಿಕೊಟ್ಬಿಟ್ಟಿದ್ದಾರೆ, ರಿಸ್ಕ್ ಇರಲ್ಲ ಅಂತ. ಸೊ ಇದು ಕೂಡ ಸ್ಟಿಚ್ ಮಾಡಿಬಿಟ್ಟಿದ್ದಾರೆ, ಲೈಕ್ ಎಲ್ಲೂ ಮಿಸ್ ಆಗದೆ ಇರೋಂಗೆ ಈ ಥರ ಸ್ಟಿಚ್ ಮಾಡಿರೋದು. ಸೊ ಇದೇ ಫಸ್ಟ್ ಇದು ಬರೋದು. ಅದಾದಮೇಲೆ ಅದು ಆಬ್ವಿಯಸ್ಲಿ ಇದು ನಾನು ಹೊಲ್ಸ್ಕೊಂಡಿದ್ದು ನಮ್ಮ ಅಕ್ಕನ ಮದುವೆ ರಿಸೆಪ್ಷನ್ಗೆ ಅಂತ. ಸೊ ಸ್ವಲ್ಪ ಗ್ರ್ಯಾಂಡೇ ಬೇಕಿತ್ತಲ್ವ, ಅದಕ್ಕಾಗಿ ಈ ಥರ ಲೇಸ್ ಎಲ್ಲನೂ ಹಾಕ್ಕೊಟ್ರು. ಫುಲ್ ಸ್ಯಾರಿಗೆ ಇದೆ ಈ ಥರ ಲೇಸು. ನಿಮ್ಗೆ ಯಾವ ಕಲರ್ ಸೀರೆ ಇರುತ್ತೋ ಆ ಕಲರ್ ಲೇಸು, ಇಲ್ಲಾಂದರೆ ಮಿಸ್ ಮ್ಯಾಚ್ ಮಾಡಿ ಕೂಡ ಹಾಕ್ಕೊಬೋದು. ಇದು ನನ್ನ ಫೇವ್ರೆಟ್ ಸ್ಯಾರಿ. ಬಿಕಾಸ್ ಇದೇ ನನ್ನ ಫಸ್ಟ್ ಕಸ್ಟಮೈಸ್ಡ್ ಸ್ಯಾರಿ ಅಂತಲೇ ಹೇಳ್ಬೋದು. ಬಿಕಾಸ್ ಇದೇನು ರೆಡಿ ಅಲ್ಲ. ಸೊ ಆಬ್ವಿಯಸ್ಲಿ ಇದು ಕಸ್ಟಮೈಸ್ಡೇ. ಈ ಥರ ಇರುತ್ತೆ ಉಟ್ಕೊಂಡಾಗ. ನನ್ನ ಹತ್ರ ಪಿಕ್ಚರ್ ಯಾವುದಾದ್ರು ಸಿಕ್ಕರೆ ಖಂಡಿತ ಹಾಕ್ತೀನಿ. ಇಲ್ಲ ಯಾವುದಾದ್ರು ಪಿಕ್ಚರ್ ಸಿಕ್ಕಿಲ್ಲ ಅಂದರೆ ನೆಕ್ಸ್ಟ್ ಉಟ್ಕೊಂಡಾಗ ತೋರಿಸ್ತೀನಿ. ಸೊ ಹಿಂಗೆ ಬರುತ್ತೆ ಈ ಸೀರೆ.
ಇವಾಗ ರೆಡಿಮೇಡ್ ಸೀರೆಗಿಂತ ಈ ಥರ ರೆಡಿ ಮಾಡಿಸ್ಕೊತಿರೋ ಸೀರೆ ತುಂಬ ಟ್ರೆಂಡಿಂಗಲ್ಲಿರುತ್ತೆ, ಸಕ್ಕತ್ತಾಗಿದೆ. ಸೊ ಇದೆಲ್ಲ ಫ್ರಂಟ್ ಪಾರ್ಟ್ ಸ್ಯಾರಿದು. ಈ ಥರ ಕಾಂಬಿನೇಷನ್ ಸಕ್ಕತ್ತಾಗಿ ಕಾಣ್ತೈತಲ್ಲ. ಒಂದೊಂದು ಸೀರೆ ಇರುತ್ತೆ ಲೈಕ್ ಟ್ರೆಂಡ್ ಚೇಂಜೇ ಆಗದಿರೋ ಥರ, ಆ ಥರದಲ್ಲಿ ಇದೊಂದು ನನ್ನ ಫೇವ್ರೆಟ್ ಸ್ಯಾರಿ. ಸೊ ಲೆಟ್ಸ್ ಗೋ ಟು ದ ಸೆಕೆಂಡ್ ಸ್ಯಾರಿ. ನಾನು ಈ ಸ್ಯಾರಿ ಕಲೆಕ್ಷನ್ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ಶ್ರೀರಾಮ್ಪುರ ಅನ್ನೋ ಹತ್ರ ತುಂಬ ಅಂದರೆ ತುಂಬ ಬಜೆಟಿಗೆ ಸಿಕ್ಬಿಡುತ್ತೆ. ಲೈಕ್ 200-300ಗೆಲ್ಲನೂ ಸ್ಟಾರ್ಟ್ ಆಗುತ್ತೆ. ಫಸ್ಟ್ 5 years ಬ್ಯಾಕಲ್ಲೆಲ್ಲ ಒಂದು 100ಗೆಲ್ಲನೂ ಸಿಗ್ತಿತ್ತು, ಬಟ್ ಇವಾಗ ಸಿಗ್ತಾಯಿತ್ತಲ್ಲೋ ಗೊತ್ತಿಲ್ಲ. ಬಟ್ ಇವಾಗ ಮಿನಿಮಮ್ ಅಂದರೆ 300ಇಂದ ಅಂತೂ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ನಂಗೆ ಗೊತ್ತು, ನಾನು 300 ಕೊಟ್ಟು ತೊಗೊಂಡಿದ್ದೀನಲ್ಲ, ಅದಕ್ಕೆ ಗೊತ್ತು. ಇದು ನಾನು ರೀಸೆಂಟಾಗಿ ಉಟ್ಕೊಂಡಿದ್ದೆ. ನಾನು ಶಾರ್ಟ್ಸ್ ಎಲ್ಲಾದರೂ ಹಾಕಿದ್ದೆ ಅನಿಸುತ್ತೆ, ಇಲ್ಲ ಒಂದು ಫೋಟೋ ಇಲ್ಲಿ ಇನ್ಸರ್ಟ್ ಮಾಡ್ತೀನಿ ನೋಡಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಿಜ ಹೇಳಬೇಕಂದ್ರೆ ಪಾರ್ಟಿ ವೇರ್ ಸ್ಯಾರಿ ಥರ ಇದೆ. ಇದು ಜಸ್ಟ್ 400 rupees ಅಷ್ಟೇ. ಎಷ್ಟು ಚೆನ್ನಾಗಿದೆ ಅಂದರೆ, ಈ ಥರ ಬ್ಯಾಗ್ಗಳ ಎಲ್ಲನ ಇಟ್ಕೊಂಡು ಹೋಗ್ಬೇಕು ಅಂದರೆ ಈ ಥರ ಫೋಲ್ಡ್ ಮಾಡ್ಬಿಟ್ಟು ಇಟ್ಕೊಂಡು ಹೋಗ್ಬಿಡ್ಬೋದು. ಇದಕ್ಕೆ ನೀವು ಬ್ಲ್ಯಾಕ್ ಕಲರ್ ಬ್ಲೌಸ್ ಆದರೂ ಹಾಕ್ಕೋಬೋದು, ಇಲ್ಲ ವೈಟ್ ಹಾಕ್ಕೊಬೋದು, ಇಲ್ಲ ಸಿಲ್ವರ್ ಕಲರ್ ಬ್ಲೌಸ್ ಆದರೂ ಹಾಕ್ಕೋಬೋದು. ಇದು ಜಸ್ಟ್ ಪ್ಲೇನ್ ಸ್ಯಾರಿ. ಆ್ಯಂಡ್ ಆಲ್ಸೋ ನಿಮ್ಗೇನಾದರೂ ಇದನ್ನು ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಮಾಡ್ಕೋಬೇಕು ಅಂದರೆ ಅಲ್ಲಿ 100-200ಗೆಲ್ಲನೂ ಲೇಸ್ ಸಿಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಕ್ವಾಲಿಟಿ ಕೂಡ ಲೈಕ್ ಆ ಥರ ಯಾವ್ದಾದ್ರು ರೆಡಿನೂ ಮಾಡಿಸ್ಕೋಬೋದು. ನಾನು ಡೈಲಿ ವೇರ್ಗೆ ಅಂತ ತೊಗೊಂಡಿರೋದ್ರಿಂದ ಏನು ಮಾಡಿಸ್ಕೊಂಡಿಲ್ಲ. ಇದು ಪ್ಲೇನ್ ಸ್ಯಾರಿ. ಇದು ಹಾಗೆ ಪ್ಲೇನ್ ಬಿಟ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಈ ವಿಡಿಯೋ ಸಂಡೇ ಮಾಡೋಕ್ಕೆ ರೀಸನ್ ಏನಂದರೆ, ಬೇರೆ ಡೇಸಲ್ಲಾದರೆ ಈ ಸೀರೆ ಇವಾಗ ತೆಗೆದು ವಿಡಿಯೋ ಮಾಡಿದ್ರೆ ಇಲ್ಲೇ ಇರುತ್ತೆ. ಅಟ್ಲೀಸ್ಟ್ ಸಂಡೇ ಆಗಿರೋದ್ರಿಂದ ವಿಡಿಯೋ ಮಾಡಿದ ತಕ್ಷಣ ಹಂಗೆ ಎತ್ತಿರ್ಬೋದು ಅಂತ ಒಂದು ಆಸೆ. ನೋಡೋಣ. ನೆಕ್ಸ್ಟ್ ಸ್ಯಾರಿ ಬಂದು ಇದು ಕಾಟನ್ ಸ್ಯಾರಿ. ಯೂಶ್ವಲಿ ನಾನು ಕಾಟನ್ ಸ್ಯಾರಿ ಉಟ್ಕೊಳೋದಿಲ್ಲ, ಬಟ್ ಒಂದು ಇರಲಿ ಅಂತ ಅಂದ್ಕೊಂಡು ಇದನ್ನು ತೊಗೊಂಡಿರೋದು. ನೀವು ಇಲ್ಲಿ ನೋಡ್ತಿದ್ರೆ ಇಲ್ಲೇನೋ ಬ್ಲ್ಯಾಕ್ ಕಲರ್ ಕಾಣಿಸ್ತಿದೆ ಅಂದ್ಕೊಂಡಿರ್ತಾರೆ. ಆ್ಯಕ್ಚುಲಿ ಅದು ಬ್ಲೌಸು ರೆಡಿ ಮಾಡಿಸಿ ಇಟ್ಟಿದ್ದೀನಿ, ಬಟ್ ಯಾಕೋ ಅದಕ್ಕಿನ್ನ ಉಡೋಕ್ಕೆ ಕಾಲನೇ ಕೂಡ ಬರ್ತಿಲ್ಲ. ಇದು ಕೂಡ ಅಲ್ಲೇ ತೊಗೊಂಡಿರೋದು ಸೀರೆ. ನೀವು ನೋಡ್ಬೋದು ಈ ಥರ ಬಾರ್ಡರ್ ಸೀರೆ ಕೂಡ ಸಿಗುತ್ತೆ ಅಲ್ಲಿ. ಲೈಕ್ ಪ್ಲೇನ್ ಅಲ್ಲ, ನಂಬರ್ ಆಫ್ ವೆರೈಟೀಸ್ ಇರುತ್ತೆ. ಆ್ಯಂಡ್ ಆಲ್ಸೋ ಒಂದೇ ಶಾಪ್ ಇರಲ್ಲ, ಲೈನಾಗಿ ಶಾಪ್ಗಳಿರುತ್ತೆ. ನೀವು ಒಂದು ಶಾಪಿಂದ ಇನ್ನೊಂದು ಶಾಪ್ಗೆ ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ತೊಗೋಬೋದು. ಇದು ಬಾರ್ಡ್ರ್ ಇದೆ, ಚೆನ್ನಾಗಿದೆ. ಇದಕ್ಕೂ ಅಷ್ಟೇ ಸಿಲ್ವರ್ ಕಲರ್ ಯಾವುದಾದ್ರೂ ಹಾಕ್ಕೋಬೋದು. ಬಟ್ ನಾನು ರೀಸೆಂಟಾಗಿ ಬ್ಲ್ಯಾಕ್ ಕಲರ್ದು ವೆಲ್ವೆಟ್ ಬ್ಲೌಸ್ ಹೊಲ್ಸ್ಕೊಂಡಿದ್ದೆ, ಲೈಕ್ ಈ ಥರ ಬೋಟ್ ನೆಕ್ಕಾಗೆ. ಬಿಕಾಸ್ ಇದಕ್ಕೆ ಸುಮಾರು ಸೀರೆ ಉಟ್ಕೋಬೋದು ಅಂತ ಅಂದ್ಕೊಂಡು ಈ ಥರ ಹೊಲ್ಸ್ಕೊಂಡಿದ್ದೀನಿ. ಸೊ ನೀವು ನೋಡ್ಬೋದು, ಇಲ್ಲೂ ನಾರ್ಮಲ್ ಅಲ್ದಿರ ಒಂಥರ ಡೈಮಂಡ್ ಕಟ್ಟಿರೋದ್ರಿಂದ ಸಕ್ಕದಾಗಿ ಕಾಣಿಸುತ್ತೆ. ಸೊ ಈ ಥರ ಬ್ಲೌಸ್ ಒಂದು ಹೊಲ್ಸ್ಕೊಬಿಟ್ರೆ ಲೈಕ್ ಬ್ಲ್ಯಾಕ್ ರ್ಯಾಂಡಮ್ ಕಲರ್ಸ್ ಇರುತ್ತಲ್ಲ, ವೈಟ್, ಆ ಥರದ್ರಲ್ಲಿ ಸುಮಾರು ಸೀರೆ ಉಟ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಆಟ್ ಪ್ರೆಸೆಂಟ್ ನಾನು ಈ ಸೀರೆಗೆ ಇದನ್ನು ಉಟ್ಕೊಳ್ಳೋಣ ಅಂತ ಅಂದ್ಕೊಂಡು ಇಟ್ಟಿದ್ದೀನಿ. ನೋಡೋಣ, ನಾಳೆ ನಾಡಿದ್ದು ಯಾವುದನ್ನು ಉಟ್ಬಿಡ್ತೀನಿ. ಬಿಕಾಸ್ ಅದೇನೋ ನಂಗೆ ಸೀರೆ ಸಿಕ್ಕಾಪಟ್ಟೆ ಇಷ್ಟ. ನೆಕ್ಸ್ಟ್ ಕೂಡ ಇನ್ನೊಂದು ಪ್ಲೇನ್ ಸೀರೆ ತೋರಿಸ್ತೀನಿ. ಆ್ಯಕ್ಚುಲಿ ಇದು ನಂದಲ್ಲ, ನನ್ನ ತಂಗಿದು. ಬಟ್ ಎನಿವೆ ಮನೇಲಿ ಇತ್ತಲ್ಲ, ಅದಕ್ಕೆ ತೋರಿಸೋಣ ಅಂತ ಅಂದ್ಕೊಂಡೆ. ನೀವು ನೋಡ್ಬೋದು, ನಾವು ತೊಗೊಂಡಿದ್ದು ಈ ಥರ ಪ್ಲೇನ್ ಗ್ರೀನ್ ಕಲರ್ ಸ್ಯಾರಿ. ಬಟ್ ಅವಳಿಗೆ ಪಿಂಕ್ ಕಲರ್ ಬ್ಲೌಸ್ ಬೇಕಿತ್ತು. ಬಿಕಾಸ್ ಗ್ರೀನ್ ಆ್ಯಂಡ್ ಪಿಂಕ್ ತುಂಬ ಕಾಂಬಿನೇಷನ್ ಬರ್ತಿತ್ತು ಇದು ನಾವು ರೆಡಿ ಮಾಡಿಸಿದಾಗ. ಅದಕ್ಕಾಗಿ ಅವಳು ಪಿಂಕ್ ಕಲರ್ ಬ್ಲೌಸ್ ಹೊಲ್ಸ್ಕೊತೀನಿ ಅಂದಿದ್ದಕ್ಕೆ ಈ ಥರ ಕುಚ್ಚು ಕಟ್ಟಿಸ್ಕೊಂಡಿದ್ದು. ಬಟ್ ನೀವು ಬೇರೆ ಕಲರ್ ಬ್ಲೌಸ್ ಹಾಕ್ಕೊಂಡ್ರೆ ಬೇರೆ ಕಲರ್ ಕೂಡ ಹಾಕ್ಸ್ಕೋಬೋದು ಕುಚ್ಚು. ಇದು ಹಾಕ್ಸ್ಕೊಳ್ಳೋದ್ರಿಂದ ಸ್ವಲ್ಪ ಹೈಲೈಟಾಗಿ ಕಾಣುತ್ತೆ. ಸಿಂಪಲ್ ಆಗಿದ್ರು ಕೂಡ ತುಂಬ ಅಂದರೆ ತುಂಬ ಹೈಲೈಟಾಗಿ ಕಾಣಿಸುತ್ತೆ. ಲೈಕ್ ಇದೊಂದು ಡಿಸೈನಿಂದ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ಕುಚ್ಚು ಕಟ್ಸ್ಕೊಂಡ್ರೆ ಸೂಪರಾಗಿ ಕಾಣಿಸುತ್ತೆ. ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ಗಳು ನಂಗೆ ನಿಜ ಗೊತ್ತಿಲ್ಲ. 300ಇಂದ ಸ್ಟಾರ್ಟ್ ಆಗುತ್ತೆ, 800-900ವರೆಗೂ ಇದೆ. ನಾವೇ ಅಲ್ಲಿ 900-1000 ಆ ಥರ ಎಲ್ಲ ಕೊಟ್ಟು ತೊಗೊಂಡಿರೋದು ಇದೆ. ನೆಕ್ಸ್ಟ್ ತೋರಿಸ್ತೀನಿ. ಇದು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಯಾವಾಗ ತೋರಿಸಿದೆ, ನಾನು ಹೀಗೆ ರೆಡಿ ಮಾಡಿಸ್ಕೊಳಕ್ಕೆ ತೊಗೊಂಡಿರೋದು ಅಂತ. ಸೊ ಇದು ನಾವು ತೊಗೊಂಡಿರೋದು ಸ್ಯಾರಿ. ಇದು 400-500 ಆಯಿತು ಅಷ್ಟೇ, ಬಟ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಫುಲ್ಲು ಪ್ಲೇನ್ ಸ್ಯಾರಿ ಕಟ್ ಮಾಡಿರೋದಿರುತ್ತೆ, ಇಲ್ಲ ಪೀಸ್ ಕೂಡ ಇರುತ್ತೆ. ನಾವು ಅದಕ್ಕೆ ಇದು ಕಲಂಕಾರಿ ಬ್ಲೌಸ್ ಮೆಟೀರಿಯಲ್ ಬರುತ್ತಲ್ಲ, ಆ ಥರದನ್ನು ನಾವು ಒಂದಷ್ಟು ಮೀಟರ್ ತೊಗೊಂಡು ಫುಲ್ ಸ್ಯಾರಿಗೆ ಈ ಥರ ಹಾಕ್ಸಿರೋದು. ಲೈಕ್ ಮೇಲೂ ಕೆಳಗಡೆ ಎರಡೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲೈಕ್ ಈ ಥರ ಲೈಕ್ ನಮ್ಮ ಸೀರೆ ನಾವೇ ರೆಡಿ ಮಾಡಿಸಿ ಉಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತಲ್ವ. ಸೊ ಇದಿನ್ನೂ ಉಟ್ಟಿಲ್ಲ, ನಾನು ಉಟ್ಕೊಂಡಾಗ ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಆಲ್ಸೋ ಇದನ್ನು ಸಿಂಗಲ್ ಪಿನ್ ಕೂಡ ಮಾಡ್ಕೋಬೋದು, ಇಲ್ಲ ಪ್ಲೀಟ್ಸ್ ಮಾಡಿ ಹಾಕ್ಕೊಂಡ್ರು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ನಾನು ಇದೇ ಥರ ಬ್ಲೌಸ್ ಹೊಲಿಸಿದ್ದೀನಿ. ಬಟ್ ಈ ನಾನು ಯಾವುದು ಬ್ಲೌಸ್ ತೋರಿಸ್ತಾ ಇಲ್ಲ.
ಬಿಕಾಸ್ ಇನ್ ಕೇಸ್ ನಿಮ್ಗೆ ಯಾರಿಗಾದ್ರೂ ನಾನು ಬ್ಲೌಸ್ ಡಿಸೈನ್ ತೋರಿಸ್ಬೇಕಂತ ಇದ್ದರೆ ಕಮೆಂಟ್ ಮಾಡಿ ಆಯಿತಾ, ಅದನ್ನು ತೋರಿಸ್ತೀನಿ. ಬಿಕಾಸ್ ನಾನು ತುಂಬ ಟ್ರೆಂಡಿ ಡಿಸೈನ್ ಇಸ್ಕೊತೀನಿ. ನಂಗೆ ತುಂಬ ಇಷ್ಟ ಸ್ಯಾರಿ ಬ್ಲೌಸು ಎಲ್ಲ ನಾನೇ ನೋಡಿ ರೆಡಿ ಮಾಡ್ಕೊಳ್ಳೋಕ್ಕೆ. ಸೊ ಹಿಂಗೆ ಕಾಣುತ್ತೆ. ಇದೇ ಥರದ ಬ್ಲೌಸ್ ಇರೋದ್ರಿಂದ ಅದಕ್ಕೆ ಇನ್ನೂ ಸೂಪರಾಗಿರುತ್ತೆ ಲುಕ್. ನೆಕ್ಸ್ಟ್ ಸ್ಯಾರಿ ಇದು ಕೂಡ ಜಸ್ಟ್ 350 ಆರ್ 400 ಅದೇ ರೇಂಜಲ್ಲಿ ತೊಗೊಂಡಿರೋದು ಪ್ಲೇನ್ ಸ್ಯಾರಿ. ಇದಕ್ಕೆ ನಾನು ವೈಟ್ ಕಲರ್ ಬ್ಲೌಸ್ ಹಾಕಿ ಉಟ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಲೈಕ್ ಬ್ಲ್ಯಾಕ್ ಕೂಡ ಹಾಕೊಬೋದು, ಅದು ಕೂಡ ಸಕ್ಕತ್ತಾಗಿ ಕಾಣಿಸುತ್ತೆ. ನೀವು ನೋಡ್ಬೋದು ಬ್ಲ್ಯಾಕ್ ಒಂದು ರ್ಯಾಂಡಮ್ ಬ್ಲೌಸ್ ಇತ್ತು ಅಂದರೆ ಇಷ್ಟೊಂದು ಸೀರೆ ಉಡ್ಬೋದು. ನಾನು ಯೂಶ್ವಲಿ ಹಾಗೆ ಮಾಡೋದು. ಬ್ಲ್ಯಾಕಲ್ಲಿ ನಾನು ರೀಸೆಂಟಾಗಿ ಅಮೆಝಾನಿಂದ ರೆಡಿಮೇಡ್ ಬ್ಲೌಸ್ ಅಂತ ತೊಗೊಂಡಿದ್ದೀನಿ. ನನ್ನ ಹತ್ರನೇ 2-3 ಬ್ಲೌಸ್ ಇದೆ. ಅದರಿರೋದ್ರಿಂದ ಏನಾಗುತ್ತೆ, ಸುಮಾರು ಸೀರೆ ಉಟ್ಕೊಬೋದು. ನೋಡಿ ಇದು ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಬಟ್ ನಾನು ವೈಟ್ ಹಾಕ್ಕೊಂಡಿದ್ದೆ ಬಿಕಾಸ್ ಇದು ಸ್ವಲ್ಪ ಸಿಲ್ವರಾಗಿ ಕಾಣಿಸ್ತಿದೆ. ನಂಗೆ ಗೊತ್ತಿಲ್ಲ ನಿಮಗೆ ಕಾಣಿಸ್ತಿದೆಯಲ್ಲೋ, ಪಿಂಕ್ ಆ್ಯಂಡ್ ಸಿಲ್ವರ್ ಆಗಿರೋದ್ರಿಂದ ನಾನು ಇದಕ್ಕೆ ವೈಟ್ ಹಾಕ್ಕೊಂಡಿದ್ದೆ. ಇದನ್ನು ನೀವು ಇನ್ನೊಂಚೂರು ಗ್ರ್ಯಾಂಡ್ ಮಾಡಬೇಕು ಅಂದರೆ ಸಿಲ್ವರ್ ಲೇಸಸ್ ಬರುತ್ತಲ್ಲ, ಆ ಥರ ಹಾಕ್ಸ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಲೈಕ್ ಪಾರ್ಟಿ ವೇರ್ ಸ್ಯಾರಿ ಥರ ಸಖತ್ ಸ್ಲಿಮ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ನಾನು ಡೈಲಿ ವೇರ್ಗೆ ಅಂತ ಇದಕ್ಕೇನೋ ರೆಡಿ ಮಾಡಿಸಿಲ್ಲ. ನೋಡ್ಬೋದು ಇಷ್ಟು ಗ್ರ್ಯಾಂಡ್ ಲುಕ್ ಬರುತ್ತೆ. ಬಟ್ ಇದು ಮ್ಯಾಚ್ ಆಗ್ತಿಲ್ಲ. ಬಟ್ ಬೇರೆ ಕಲರ್ ಹಾಕ್ಸ್ಕೊಂಡ್ರೆ ಸಖತ್ತಾಗಿರುತ್ತೆ. ಇನ್ನೊಂದು ಇದು ನನ್ನ ಫೇವ್ರೆಟ್ ಸ್ಯಾರಿ. ನಾನು ಯಾಕೋ ಇದನ್ನು ಇನ್ನೂ ಉಟ್ಟಿಲ್ಲ, ಮೇ ಬಿ ಸದ್ಯದಲ್ಲೇ ಉಟ್ಕೊತೀನಿ. ಇದಕ್ಕೆ ಯಾವ ಕಲರ್ ಬ್ಲೌಸ್ ಹಾಕೋಬೇಕು ಅಂತ ಗೊತ್ತಿಲ್ಲ. ವೈಟ್ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಅದೊಂದು ವೈಟ್ ಬ್ಲೌಸ್ ಎಷ್ಟೊಂದು ಹಾಕ್ಕೊತಾ ಇದ್ದೀನಿ ಅಂತ ಸ್ವಲ್ಪ ಡೌಟಲ್ಲಿದ್ದೀನಿ. ಇದು ಮೇ ಬಿ 400 ಆರ್ 500 ಅನಿಸುತ್ತೆ. ನೀವು ನೋಡ್ಬೋದು ಆ ಥರ ಪ್ಲೇನ್ ಸ್ಯಾರಿಗಳೆಲ್ಲ ಈ ಥರ ಡಿಸೈನ್ ಕೂಡ ಸಿಗುತ್ತೆ ಅಲ್ಲಿ. ನಂಗೆ ಗೊತ್ತಿಲ್ಲ, ಮೈಕ್ ಅಡ್ಡ ಆಗ್ತಿದೆ ಅನಿಸುತ್ತೆ. ಸೊ ಈ ಥರ ಬರುತ್ತೆ. ಇದು ಒಂದೇ ಥರ ಡಿಸೈನ್ ಅಲ್ಲ, 2 ಥರ ಡಿಸೈನ್ ಇದೆ. ನೀವು ನೋಡ್ಬೋದು ಇಲ್ಲೊಂದು ಥರ ಡಿಸೈನ್ ಇದೆ, ಇಲ್ಲೊಂದು ಥರ ಡಿಸೈನ್ ಇದೆ. ಇನ್ ಕೇಸ್ ನಿಮಗೆ ಬೇಕು ಅಂದರೆ ರನ್ನಿಂಗ್ ಬ್ಲೌಸ್ ಬರುತ್ತಲ್ಲ, ಸೇಮ್ ಮೆಟೀರಿಯಲ್ ತೊಗೊಂಡು ಬ್ಲೌಸ್ ಕೂಡ ಹೊಲ್ಸ್ಕೊಬೋದು, ಸಕ್ಕತ್ತಾಗಿ ಕಾಣುತ್ತೆ. ಬಟ್ ನನಗೆ ಆ ಥರ ರನ್ನಿಂಗ್ ಇಷ್ಟ ಆಗಲ್ಲ. ಬೇರೆ ಯಾವ್ದಾದ್ರು ಮ್ಯಾಚ್ ಮಾಡೋಣ ಅಂತ ಅಂದ್ಕೊಂಡು ತೊಗೊಂಡಿದ್ದೀನಿ. ಸಿಕ್ಕಾಪಟ್ಟೆ ಲೈಟ್ ವೆಯ್ಟ್ ಇದೆ. ಇದು ಸೂಪರಾಗಿದೆ. ಇದಕ್ಕೂ ಕೂಡ ನಿಮಗೆ ಬೇಕು ಅಂದರೆ ಯಾವ್ದಾದ್ರು ಲೇಸ್ ಹಾಕ್ಸ್ಕೊಬೋದು, ಇಲ್ಲಾಂದರೆ ಕ್ರಾಪ್ ಟಾಪ್ ಕೂಡ ಮಾಡ್ಕೊಬೋದು, ಆ್ಯಂಡ್ ಸಲ್ವಾರ್ ಕೂಡ ಹೊಲ್ಸ್ಕೊಬೋದು, ಆ್ಯಂಡ್ ಅನಾರ್ಕಲಿ ಟೈಪ್ ಡ್ರೆಸ್ ಬರುತ್ತಲ್ಲ ಅದು ಹೊಲ್ಸ್ಕೊಬೋದು. ಸೂಪರಾಗಿರುತ್ತೆ. ಇದೆಲ್ಲ ನಿಮ್ಮ ಐಡಿಯಾಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಂಗೆ ಎನಿವೇ ಸ್ಯಾರಿ ಜಾಸ್ತಿ ಇಷ್ಟ ಆಗಿರೋದು, ನಾನು ಮೋಸ್ಟ್ ಸ್ಯಾರಿನೇ ಹಾಕ್ಕೊಳ್ಳೋದು. ಸೊ ಇದಕ್ಕೆ ಕೂಡ ಇದು ಮ್ಯಾಚ್ ಆಗುತ್ತೆ. ಬಟ್ ನಾನು ಯಾವ್ದು ಹಾಕ್ಕೊತೀನಿ ಅಂತ ನನಗೂ ಗೊತ್ತಿಲ್ಲ. ಬಟ್ ನಾನು ರೆಡಿ ಆದಾಗ ಒಂದು ಶಾರ್ಟ್ ವಿಡಿಯೋ ಹಾಕ್ತೀನಿ, ನೋಡಿ. ಆ್ಯಂಡ್ ನೆಕ್ಸ್ಟ್ ಸ್ಯಾರಿ ಬಂದು ಇದು. ಸೊ ನೀವು ನಾನು ಫಸ್ಟ್ ಸ್ಯಾರಿ ನೋಡ್ಸಿದ್ನಲ್ಲ, ಆ ಟೈಮಲ್ಲಿ ನನ್ನ ತಂಗಿ ರೆಡಿ ಮಾಡಿಸ್ಕೊಂಡ್ಲು ಈ ಸೀರೆ. ಬಟ್ ನಂಗೆ ಪಿಂಕ್ ಅಂದರೆ ತುಂಬ ಇಷ್ಟ, ನಾನು ಎತ್ಕೊಂಡ್ಬಂದ್ಬಿಟ್ಟಿದ್ದೀನಿ ಅವಳನ್ನ. ಬಿಕಾಸ್ ಅವಳೆಲ್ಲ ಜಾಸ್ತಿ ಸೀರೆ ಉಡಲ್ಲ, ನಾನು ಅದು ಜಾಸ್ತಿ ಸೀರೆ ಉಡ್ತೀನಿ, ಅದಕ್ಕಾಗಿ ತೊಗೊಂಬಂದಿದ್ದೀನಿ. ಸೊ ಇದು ಅಷ್ಟೇ. ಫಸ್ಟ್ ಅಂದ್ಕೊಂಡಿದ್ದು ಅವಳು ಈ ಥರ ಪಿಂಕ್ ಆ್ಯಂಡ್ ಈ ಥರ ಗೋಲ್ಡ್ ಕಾಂಬಿನೇಷನ್ ತೊಗೊಬೇಕು ಅಂತ. ಆಮೇಲೆ ಇಬ್ರದ್ದು ಒಂದೇ ಥರ ಆಗುತ್ತೆ ಅಂದ್ಬಿಟ್ಟು ಬೇರೆ ಬೇರೆ ಇರಲಿ ಅಂದ್ಕೊಂಡು ಅವಳು ಜಸ್ಟ್ ಪಿಂಕಲ್ಲಿ ರೆಡಿ ಮಾಡಿಸ್ಕೊಂಡ್ಳು. ಇದಕ್ಕೆ ನಾವು ರೆಡಿ ಮಾಡಿಸಿದ್ದು ಬಂದು ಈ ಥರ ಜಸ್ಟ್ ಸಿಂಪಲ್ ಲೇಸ್ ಇರಲಿ ಅಂತ. ಬಿಕಾಸ್ ಅವಳಿಗೇನು ಜಾಸ್ತಿ ದೊಡ್ಡದು ಇಷ್ಟ ಇರಲಿಲ್ಲ, ಅದಕ್ಕೆ ಈ ಥರ ಸಿಂಪಲ್ ಇಡಿಸಿ ಕಾರ್ನರ್ಗೆ ಸೆರಗಿಗೆ ಮಾತ್ರ ಈ ಥರ ದೊಡ್ಡದು ಇಡಿಸಿದ್ರಿ. ಸಖತ್ತಾಗಿ ಕಾಣಿಸ್ತಿತ್ತು ಉಟ್ಕೊಂಡಾಗ. ಅವಳು ಸ್ವಲ್ಪ ಚಬ್ಬಿ ಇರೋದಕ್ಕೆ ಪಿಂಕ್ ವಾಸ್ ಹೈಲೈಟೆಡ್. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಈ ಥರ ಫುಲ್ ಸಾಫ್ಟ್ ಮೆಟೀರಿಯಲ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಇದು, ಅದಕ್ಕೆ ನಾನೇ ತಂದ್ಕೊಂಬಿಟ್ಟಿದ್ದೀನಿ. ನೆಕ್ಸ್ಟ್ ಸ್ಯಾರಿ ಬಂದು ಇದೊಂಥರ ಸ್ಕೈ ಬ್ಲೂ ಆರ್ ಏನೋ ಗ್ರೀನ್ ಥರ ಇದೆ, ಆ್ಯಂಡ್ ಗೋಲ್ಡ್ ಕಲರ್ ಕೂಡ ಇದೆ. ಇದು ಯೂಶ್ವಲಿ ಪಾರ್ಟಿ ವೇರ್ ಸ್ಯಾರಿ, ಸಕ್ಕತ್ತಾಗಿರುತ್ತೆ. ಬಟ್ ನಾನು ರೆಗ್ಯುಲರ್ ಬೇಸಿಸ್ಗೆ ಅಂತ ತೊಗೊಂಡಿದ್ದೀನಿ. ಎಕ್ಸಾಕ್ಟಾಗಿ ಯಾವುದೂ ಸೀರೆ ಪ್ರೈಸ್ ಗೊತ್ತಿಲ್ಲ, ಬಿಕಾಸ್ ನಾವು ಒಂದೇ ಶಾಪಲ್ಲಿ ಒಂದು 2-3 ತೊಗೊತೀವಲ್ಲ, ಬಲ್ಕಾಗಿ ತೊಗೊಳ್ಳೋದು. ಸೊ ಅದಕ್ಕಾಗಿ ಗೊತ್ತಿಲ್ಲ. ಬಟ್ ತುಂಬ ಅಂದರೆ ತುಂಬ ಕಮ್ಮಿ ರೇಟಿಂದ ಸ್ಟಾರ್ಟ್ ಆಗೋದ್ರಿಂದ ನಾವು ಜಾಸ್ತಿ ಅಲ್ಲಿಗೆ ಹೋಗ್ತೀವಿ ಏನಾದರೂ ರೆಡಿ ತೊಗೋಬೇಕು ಅನ್ಸೋದೆ. ಆ್ಯಂಡ್ ಆಲ್ಸೋ ರೇಷ್ಮೆ ಸೀರೆ ತೊಗೋಬೇಕು ಅಂತ ಇದ್ದರೆ ಎಲ್ಲ ನಮ್ಮ ಮನೆ ಹತ್ರ ಒಬ್ರು ಬರ್ತಾರೆ, ಅವ್ರ ಹತ್ರನೇ ತೊಗೊಳ್ಳೋದು. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನಾನು ನೆಕ್ಸ್ಟ್ ವಿಡಿಯೋ ಅದು ಮಾಡೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ರೀಸೆಂಟಾಗಿ ಒಂದು 10 ಸೀರೆ ತೊಗೊಂಡಿದ್ದೀವಿ, ಬಿಕಾಸ್ ಮದುವೆ ಎಲ್ಲ ಇದೆ ಮನೇಲಿ ಅಂತ ಅಂದ್ಕೊಂಡು. ಸೊ ಆದಷ್ಟು ಬೇಗ ನಮ್ಮ ಮನೇಲಿ ನನ್ನ ಕಸಿನ್ದು ಮದುವೆ ಇದೆ, ಅದಕ್ಕಾಗಿ ಶಾಪಿಂಗ್ ಮಾಡಿದ್ದಾರೆ. ಅದರಲ್ಲಿ ರೇಷ್ಮೆ ಸೀರೆ ಎಲ್ಲ ಇದೆ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವುದೋ ತೊಗೊಂಡಿರೋದು ಅಂತ. ಬ್ಲೌಸ್ ಎಲ್ಲ ಹೊಲಿಯಕ್ಕೆ ಕೊಡಬೇಕು. ಸೊ ಇದು ಸಿಂಪಲ್ ಸ್ಯಾರಿ, ತುಂಬ ಚೆನ್ನಾಗಿದೆ. ಎಲ್ಲನೂ ನಾನು ತೊಗೊಳೋದು ಈ ಥರ ಹಿಂಗೆ ಫೋಲ್ಡ್ ಮಾಡಿ ಇಟ್ಬಿಡ್ಬೋದು, ಹಾರ್ಡ್ ಇರಬಾರ್ದು. ನೆಕ್ಸ್ಟ್ ಸ್ಯಾರಿ ಬಂದು ಇದು. ಬಿಕಾಸ್
ಹೇಳಿದ್ನಲ್ಲ ಎಲ್ಲ ಥರ ಸೀರೆ ಸಿಗುತ್ತೆ ಅಂತ. ಇದು ಬಂದು ಈ ಥರ ರೆಡಿ ಸೀರೆನೇ ಇತ್ತು, ಲೈಕ್ ಹಾಫ್ ಥರ, ಲೈಕ್ ಬ್ರಿಕ್ಸ್ ಥರ ಬರುತ್ತಲ್ಲ ಈ ಥರ. ಬಟ್ ಇದು ಬರೀ ಸೀರೆ, ಬ್ಲೌಸ್ ಬರೋದಿಲ್ಲ ಇದಕ್ಕೆ, ಜಸ್ಟ್ ಸ್ಯಾರಿ. ಸೊ ನೀವು ನೋಡ್ತಿರ್ಬೋದು ಈ ಥರ ಲೈಕ್ ನೆಟ್ ಮೆಟೀರಿಯಲ್ಲು, ಬಟ್ ಸಿಕ್ಕಾಪಟ್ಟೆ ಸಾಫ್ಟ್ ಇದೆ, ಉಟ್ಕೊಂಡ್ರು ಚೆನ್ನಾಗಿರುತ್ತೆ. ಸೊ ಇದು ಸ್ಯಾರಿ ಸಕ್ಕತ್ತಾಗಿದೆ. ಇದಕ್ಕೆ ಬ್ಲೌಸ್ ಇರಲಿಲ್ಲ ಅಂತ ನಾನು ಪಿಂಕ್ ಕಲರ್ ಮೆಟೀರಿಯಲ್ ತೊಗೊಂಬಿಟ್ಟು, ಇದು ಜಸ್ಟ್ ಮೆಟೀರಿಯಲ್ಲು, ಅದಕ್ಕೆ ಈ ಥರ ಕೊಡಿಸಿದ್ದೀನಿ, ಲೈಕ್ ಈ ಥರ ಸ್ಮಾಲ್ ಪಫ್ ಕೊಡಿಸಿರೋದ್ರಿಂದ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ. ಬಟ್ ಇದು ಕೊಡಿಸಿಲ್ದಿರ ಬರೀ ಇದೇ ಆಗಿದ್ರೆ ಬೇರೆ ಸೀರೆಗೂ ಉಡ್ಬೋದಿತ್ತು. ಬಟ್ ಇದಕ್ಕೆ ಮ್ಯಾಚ್ ಮಾಡಿಸ್ಬಿಟ್ಟಿರೋದಕ್ಕೆ ಇದೊಂದಕ್ಕೇನೆ ಉಟ್ಕೊಳ್ಳೋಕೆ ಸಾಧ್ಯ. ಇದನ್ನು ರೆಡಿ ಮಾಡಿಸಿ ಮೋರ್ ದೆನ್ 5 years ಆಗಿದೆ. ಸ್ಟಿಲ್ ನಾನಿನ್ನು ಒಂದಿನೂ ಉಟ್ಕೊಂಡಿಲ್ಲ ಹಾಗೆ. ಸೊ ಒಂದೊಂದು ಸೀರೆ ಇವಾಗ ತೊಗೊಂಡಿದ್ರೆ ನಾನು ವಾರದಲ್ಲಿ ಉಟ್ಬಿಡ್ತೀನಿ, ಒಂದೊಂದು ಸೀರೆ ಒಂದು 6-7 years ಆದರೆ ಇನ್ನೂ ಉಟ್ಟೇ ಇರೋಲ್ಲ ಹಾಗೆ. ಅದರಲ್ಲಿ ಇದೊಂದು ಸೀರೆ ಸೊ ನಂಗೆ ತುಂಬ ಇಷ್ಟ. ಬಟ್ ಯಾಕೆ ಉಟ್ಟಿನ ಅಂತ ಗೊತ್ತಿಲ್ಲ. ಇವಾಗ ಮೇಲೆ ಇಟ್ಕೊತೀನಿ, ಅವಾಗ ಆಬ್ವಿಯಸ್ಲಿ ಉಟ್ಕೊತೀನಿ. ಆ್ಯಂಡ್ ಲಾಸ್ಟ್ ಸ್ಯಾರಿ ನನ್ನ ಫೇವ್ರೆಟ್ ಸ್ಯಾರಿ. ಸೊ ಯಾವಾಗೋ ನಾನು ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ, ಲೈಕ್ ಪೋಚಂಪಲ್ಲಿ ಸ್ಯಾರಿನ ಡ್ರೆಸ್ಸಾಗಿ ಕನ್ವರ್ಟ್ ಮಾಡಿದ್ದು. ಬಟ್ ಇದು ನಾನು ಕನ್ವರ್ಟ್ ಮಾಡಿಸ್ಕೊಂಡಿಲ್ಲ. ನನಗೆ ಸ್ಯಾರಿ ಸಿಕ್ಕಾಪಟ್ಟೆ ಇಷ್ಟ ಆಗಿ ಇದನ್ನು ಹೀಗೆ ಇಟ್ಕೊಂಡಿದ್ದೀನಿ. ಇದ್ರ ಪಿಕ್ ಹಾಕ್ತೀನಿ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ನನಗೂ ಕೂಡ ಸಕ್ಕತ್ತಾಗಿ ಕಾಣಿಸ್ತಿದೆ. ಆ್ಯಕ್ಚುಲಿ ನಾನು ವೈಟಾಗಿರೋದಕ್ಕೆ ನನಗೆ ಎಲ್ಲ ಕಲರು ಸೆಟ್ ಆಗುತ್ತೆ, ಲೈಟ್ ಕಲರ್, ಡಾರ್ಕ್ ಕಲರ್ ಎಲ್ಲನೂ. ಲೈಕ್ ಒಬ್ಬೊಬ್ರು ಅನ್ಕೊತಾರಲ್ಲ ಈ ಕಲರ್ ಸೆಟ್ ಆಗಲ್ಲ ಈ ಕಲರ್ ಅಂತ. ಬಟ್ ನಂಗೆ ಆ ಥರ ಏನಿಲ್ಲ, ನನಗೆ ಎಲ್ಲ ಕಲರು ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ನಾನು ಉಟ್ಕೊಂಡಾಗಂತೂ ನಿಜ ಎಲ್ಲರೂ ಕೇಳ್ತಾರೆ ಎಲ್ಲಿ ತೊಗೊತೀರ ಸೀರೆ, ಎಲ್ಲಿ ತೊಗೊತೀರ ಅಂತ. ಅಷ್ಟು ಚೆನ್ನಾಗಿರುತ್ತವೆ. ಆ್ಯಂಡ್ ಆಲ್ಸೋ ಚೆನ್ನಾಗಿ ರೆಡಿ ಆಗಿರ್ತೀನಲ್ಲ, ಅದೊಂದು ಹೈಲೈಟ್ ಪಾಯಿಂಟು. ಇದು ಇವಾಗ ಇದೆಯೋ ಎಲ್ಲೋ ಗೊತ್ತಿಲ್ಲ, ಇದು ನಾನು ತೊಗೊಂಡಿದ್ದು 5 years ಬ್ಯಾಕು. ಬಟ್ ಇದು ನನ್ನ ಫೇವ್ರೆಟ್ ಸ್ಯಾರಿ, ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಇದಕ್ಕೆ ಬ್ಲೌಸ್ ಬಂದು ನಾನು ಈ ಥರ ಹೊಲ್ಸ್ಕೊಂಡಿದ್ದೆ, ಲೈಕ್ ಯಾಕೆ ನಾರ್ಮಲ್ಲಾಗಿ ಇಕ್ಸೋದು ಸ್ಲೀವ್ಸ್ ಅಂತ ಹೇಳ್ಬಿಟ್ಟು ಈ ಥರ ಇಟ್ಸ್ಕೊಂಡಿದ್ದೆ. ಚೆನ್ನಾಗಿ ಕಾಣಿಸ್ತಿತ್ತು. ನೀವು ಆ ಪಿಕ್ಕಲ್ಲಿ ನೋಡಿರ್ತೀರ, ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ಇದಕ್ಕೆ ನಾನೇನು ಕಟ್ಟೋದೆಲ್ಲ ಏನೂ ಇಡ್ಸಿಲ್ಲ, ನಾರ್ಮಲ್ ನೆಕ್ ಇಕ್ಸ್ಕೊಂಡಿದ್ದೀನಿ ಅಷ್ಟೇ. ಸೊ ದಿಸ್ ಈಸ್ ಮೈ ಲಾಸ್ಟ್ ಸ್ಯಾರಿ ಫ್ರಮ್ ದಿಸ್ ವಿಡಿಯೋ ಅಷ್ಟೇ. ಇನ್ನು ಸುಮಾರು ಸೀರೆಗಳು ಇದ್ದಾವೆ, ಬಟ್ ಎಲ್ಲ ಒಟ್ಟಿಗೆ ತೆಗೆದ್ರೆ ನನಗೂ ಜೋಡ್ಸೋಕ್ಕೂ ಕಷ್ಟ ಆಗುತ್ತೆ. ಆ್ಯಂಡ್ ಆಲ್ಸೋ ನಿಮಗೂ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಅದಕ್ಕಾಗಿ ನಾನು ಒಂದಿಷ್ಟು ಸೀರೆ ತೋರಿಸಿದ್ದೀನಿ. ನಿಮ್ಗೆ ಇನ್ನೂ ಒಂದು ವೀಡಿಯೋ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಆದಷ್ಟು ಬೇಗ ಇನ್ನೊಂದು ವೀಡಿಯೋ ಕೂಡ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಇಷ್ಟರಲ್ಲಿ ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ಹೇಳಿ. ಆ್ಯಂಡ್ ಆಲ್ಸೋ ಇಷ್ಟರಲ್ಲಿ ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ, ಲೈಕ್ ಯಾವ್ದು ನಾನು ಸೆಲೆಕ್ಷನ್ ನಿಮ್ಗೆ ಇಷ್ಟ ಆಗಿದೆ ಅಂತ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಟೇಕ್ ಅ ಮೂಮೆಂಟ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಹಿಮಾ ವರ್ಲ್ಡ್. ಆದಷ್ಟು ಬೇಗ 6K ರೀಚ್ ಆಗೋಣ. ಇನ್ನೊಂದು 100 ಆ ಥರ ಆಯಿತು ಅಂದರೆ 6K ಕಂಪ್ಲೀಟ್ ಆಗುತ್ತೆ. ಸೊ ನಂದು ಇನ್ಸ್ಟಾ, ಯೂಟ್ಯೂಬ್ ಎರಡೂ ಒಂದೇ ಸತಿ 6K ಏನಾದರೂ ರೀಚ್ ಆಯಿತು ಅಂದರೆ ಅದೊಂದು ಸೆಲೆಬ್ರೇಷನ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸರ್ ನೋಡೋಣ. ಬಿಕಾಸ್ ನನಗೆ ಜೆನ್ಯೂನ್ನಾಗಿ ಒಂದು ಮೈಲ್ಸ್ಟೋನಿಗೆ ಕೇಕ್ ಕಟ್ ಮಾಡಬೇಕು ಅನ್ನೋದು 1000 ಇತ್ತು. ಬಟ್ ಅದು ಕಟ್ಟೇ ಮಾಡೋಕ್ಕಾಗಿಲ್ಲ. ಈ ಸತಿ 6K ಏನಾದರೂ ಎರಡು ಒಟ್ಟಿಗೆ ಆಯಿತು ಅಂದರೆ ನಾನೇ ಸೆಲೆಬ್ರೇಷನ್ ಮಾಡ್ಕೊತೀನಿ 6K ಅಂತ. ಸೊ ಈ ವಿಡಿಯೋ ಪಕ್ಕಾ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಪೋಸ್ಟ್ ಕೂಡ ಮಾಡ್ತೀನಿ. ಸೊ ನೆಕ್ಸ್ಟ್ ನಿಮ್ಗೆ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ಲೈಕ್ ಕುಕಿಂಗ್ಸ್ ಬೇಕಾ, ಯಾವ್ದಾದ್ರು ಚಾಲೆಂಜಸ್ ಬೇಕಾ, ನನ್ನ ತಂಗಿ ಜೊತೆ ನಮ್ಮ ಮಮ್ಮಿ ಜೊತೆ ಯಾವ್ದಾದ್ರು ವೀಡಿಯೋಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಬಟ್ ನಂಗೆ ಒಂದು ಸ್ವಲ್ಪ ಐಡಿಯಾಸ್ ಗೊತ್ತಾಗ್ತಾಯಿಲ್ಲ. ಒಂದು 2-3 ವೀಡಿಯೋಸ್ ಮಾಡಬೇಕಂತ ಪ್ಲ್ಯಾನ್ ಇದೆ. ಅದಕ್ಕೂ ಮೇಲೆ ನಿಮ್ಗೆ ಯಾವ್ದಾದ್ರು ವೀಡಿಯೋಸ್ ಮಾಡಬೇಕು ಅಂತ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಆದಷ್ಟು ಬೇಗ ವೀಡಿಯೋಸ್ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.